ಕಾಲದಿಂದ ಕಲೆಯನ್ನ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವಂತಹ ಪ್ರಯತ್ನ ನಾಟಕಗಳು ಮಾಡ್ತಾ ಇದೆ. ಒಂದು ನಾಟಕ ತಂಡದ ನಿರ್ದೇಶಕಿಯ ಜೊತೆ ಇವತ್ತಿನ ಇನ್ಫೋರ್ಟ್ ಹೊನ್ನೋಡಿನಲ್ಲಿ ನಾವು ನಾಟಕಗಳು ಎಷ್ಟು ಸಮಾಜಮುಖಿಯಾಗಿ ಕೆಲಸಗಳನ್ನ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ವೆಲ್ಕಮ್ ಟು ಇನ್ಫೋರ್ಟ್ ಹೊನ್ನೋಡಿ. ಕಂಟೆಂಟ್ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಟು ಇನ್ಫೋರ್ಟ್ ಹೊನ್ನೋಡಿ. ಇವತ್ತು ನಮ್ಮ ಜೊತೆ ಇದ್ದಾರೆ ದೃಶ್ಯ ತಂಡದ ನಿರ್ದೇಶಕಿ ದಾಕ್ಷಾಯಿಣಿ ಭಟ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡು. ನಮಸ್ತೆ ಮೇಡಮ್, ಎಷ್ಟು ವರ್ಷ ಆಯಿತು ದೃಶ್ಯ ನಾಟಕ ತಂಡ ಶುರುವಾಗಿ? 20 ವರ್ಷ ಆಯ್ತು ಈಗ. ಈ 20 ವರ್ಷದಲ್ಲಿ ನಾಟಕ ಮಾಡ್ತಾ ಬರ್ತಾ ಇದ್ದೀರಿ. ನಿಮ್ಮ ನಾಟಕ ಜರ್ನಿ ಶುರುವಾಗಿ ಎಷ್ಟು ವರ್ಷ ಆಯಿತು? 99 ನಾನು ನೀನಾಸಂ ಸ್ಟೂಡೆಂಟ್ ಆಗಿ ಎಂಟ್ರಿ ಆಗುತ್ತೆ. ಅಲ್ಲಿಂದ ಶುರುವಾದ್ದು ನಾನ್ ಸ್ಟಾಪ್. ಸೊ ಈಗ 2025ನಲ್ಲಿ ಏನಿದ್ದೀವಿ, ಇವತ್ತಿಗೆ ಹಿಂಗೆ ತಿರುಗಿದ್ರು ನಮಗೊಂದು ಮನೋರಂಜನೆ ಇದೆ, ಹಿಂಗೆ ತಿರುಗೋದು ಒಂದು ಹೊಸ ಮನೋರಂಜನೆ ಇದೆ. ಇದ್ರ ಮಧ್ಯೆ ಕೂಡ ನಾಟಕನ ಜೀವಂತವಾಗಿ ಉಳಿಸ್ಕೋಬೇಕು ಅಂತ ಹಲವಾರು ರಂಗಕರ್ಮಿಗಳು, ನಾಟಕ ನಟರು, ನಿರ್ದೇಶಕರು ಎಲ್ಲರೂ ಕಷ್ಟಪಟ್ಟು ಮುಂದಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ. 99ನಲ್ಲಿ ನೀವು ಬಂದಾಗ ನಾಟಕ ಇದ್ದಿದ್ದಕ್ಕೂ ಈಗ ಈ 30-32 ವರ್ಷಗಳಲ್ಲಿ ಏನಿದೆ ನಾಟಕ ಇರೋದಕ್ಕೂ ಏನು ವ್ಯತ್ಯಾಸ ನಿಮಗೆ ಕಾಣಿಸ್ತಾ ಇದೆ? ಲಾಟ್ ಆಫ್ ಡಿಫ್ರೆನ್ಸ್. ಆಗ ನಮಗೆ ಮೊಬೈಲ್ ಅನ್ನುವಂಥದ್ದು ಇರಲಿಲ್ಲ. ಇಂಪಾರ್ಟೆಂಟ್. ಅದರ ಅಗತ್ಯ ಎಷ್ಟಿದೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ಯಾವುದೇ ಒಂದು ನಾಣ್ಯಕ್ಕೆ ಎರಡು ಮುಖ ಇರೋ ಹಾಗೆ ಒಳ್ಳೆಯದು ಕೆಟ್ಟದ್ದು ಎರಡೂ ಇರುತ್ತೆ. ಕೈಯಲ್ಲೇ ಪ್ರಪಂಚ ನೋಡ್ತೀವಿ, ಓಕೆ, ಸಾಕಷ್ಟು ಮಾಹಿತಿ ತಗೊಳ್ತೀವಿ, ಓಕೆ. ಆದರೆ ಯಂಗ್ಸ್ಟರ್ಸ್ ಬೇಕಾಗಿದ್ದಕ್ಕಿಂತ ಬೇಡವಾದ್ದನ್ನೇ ಹೆಚ್ಚು ಫಾಲೋ ಮಾಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ಹಾಗಾಗಿ ಎಲ್ಲವೂ ಕೆಟ್ಟದಾಗ್ತಿದೆ ಅಂತಲ್ಲ, ಒಳ್ಳೆಯದು ಆಗುತ್ತೆ. ಏನಾದರೂ ಮಾಹಿತಿ ಬೇಕು, ಯಾವುದೋ ಪುಸ್ತಕ ಬೇಕು, ಅಥವಾ ಯಾವುದೋ ಜಗತ್ತಿನ ಯಾವುದೋ ಮೂಲೆಯ ನಾಟಕಕಾರನ ಬಗ್ಗೆ ತಿಳ್ಕೊಳ್ಬೇಕು ಅಂತಾದಾಗೆಲ್ಲ ನಾವೇನು ಮಾಡ್ತೀವಿ, ಮೊಬೈಲ್ನ ಹುಡುಕ್ತೀವಿ ಅಥವಾ ಇಂಟರ್ನೆಟ್ ನಮಗೆ ಸಹಾಯಕ್ಕೆ ಬರುತ್ತೆ. ಆದರೆ ನಮ್ಮ ದುರದೃಷ್ಟ ಏನು ಅಂತಂದರೆ ಇವತ್ತಿನ ರೀಲ್ಸ್ಗಳು ನಮ್ಮ ಸಮಯವನ್ನು ತಿಂದು ಹಾಕ್ತಾ ಇದ್ದಾವೆ. ಹಾಗಾಗಿ ಒಳ್ಳೆಯದಕ್ಕಿಂತ ಕೆಟ್ಟದ್ದೇ ಜಾಸ್ತಿ ಆಗ್ತಿದೆಯೇನೋ ಅಂತ ಅನಿಸುತ್ತೆ. ಅದು ನಾಟಕದ ಮೇಲೂ ಈ ಜಾಗತೀಕರಣದ ಪರಿಣಾಮ ಹೇಗಾಗ್ತಾ ಇದೆ ಅಂದರೆ, ಯಾವುದಕ್ಕೆ ನಾವು ಹೆಚ್ಚು ಸಮಯ ಕೊಡಬೇಕಾಗಿದೆ ಅದಕ್ಕೆ ಕೊಡೋಕ್ಕಾಗ್ತಾ ಇಲ್ಲ ಅನ್ನುವಂತಹ ಕೊರಗು. ನಾಟಕದಲ್ಲೂ ಸಾಕಷ್ಟು ಬದಲಾವಣೆ ಆಗಿದೆ. ಈಗ ನಾವು ಓದುವ ರೀತಿ, ಓದುವ ಕ್ರಮ ಬದಲಾಗ್ತಾ ಇದೆ. ಅದೊಂಥರ ವೇವ್ಸ್ ಥರ. ಒಂದು ಸರಿ ತುಂಬ ಸಾಕಷ್ಟು ಜನ ಓದಿನ ಕಡೆ ಗಮನ ಕೊಡ್ತಾರೆ, ಮತ್ತು ಇದ್ದಕ್ಕಿದ್ದ ಹಾಗೆ ಮತ್ತೆ ಈ ಕಡೆ ಮೊಬೈಲ್ ಕಡೆ ತಿರುಗ್ತಾರೆ, ಮತ್ತೆ ಇದ್ದಕ್ಕಿದ್ದ ಹಾಗೆ ಏನನ್ನೋ ಹುಡುಕಬೇಕು ಅಂತ ಹೊರಡ್ತಾರೆ. ಅಂದರೆ ನಮಗೆ ಒಂಥರ ಸಾಂಸ್ಕೃತಿಕವಾಗಿ ಮುನ್ನಡೆಸುವ ಅಥವಾ ದಾರಿ ತೋರಿಸುವಂತಹ ಮೇಷ್ಟ್ರಗಳ ಸಂಖ್ಯೆ ಹೆಚ್ಚಾಗಬೇಕಾಗಿದೆ ಅಂತ ನನಗನ್ಸುತ್ತೆ. ಆವಾಗ ನಾವು ಓದೋದು ಜಾಸ್ತಿ ಆದರೆ ನಾಟಕವನ್ನು ನೋಡುವ ರೀತಿಯೂ ಬದಲಾಗತ್ತೆ ಅಂತ ನನ್ನ ಅನಿಸಿಕೆ. ಸೊ ಎಲ್ಲವೂ ಒಂಥರ ಇಂಟರ್ ರಿಲೇಟೆಡ್. ಈಗ ಯಾರೋ ಕತೆ ಬರೀತಾರೆ, ಅದನ್ನು ನಾವು ಓದಕ್ಕೆ ಶುರು ಮಾಡಬೇಕು, ಅದನ್ನು ನಾಟಕ ರೂಪಕ್ಕೆ ತೊಗೊಂಡು ಬರಬೇಕು, ಅದರಲ್ಲಿ ಒಂದು ಹಿನ್ನೆಲೆ ಗಾಯನ ತೊಗೊಂಡು ಬರಬೇಕು, ಆಗಾಗ ನೃತ್ಯಗಳನ್ನು ತೊಗೊಂಡು ಬರಬೇಕು. ಸೊ ಈ ಥರ ಎಲ್ಲವನ್ನ ಕೂಡಿರುವಂಥ ಒಂದು ವಿಶೇಷವಾದಂಥ ಕಲೆ ನಾಟಕ. ಸೊ ಈಗ ಯಾರಾದರೂ ನಾಟಕ ಮಾಡಬೇಕು, ನಾನು ಶುರು ಮಾಡಬೇಕು ಅನ್ಕೋಬೇಕು ಅಂದರೆ ಒಬ್ಬ ವ್ಯಕ್ತಿನಲ್ಲಿ ಏನೇನು ಕ್ವಾಲಿಫಿಕೇಷನ್ ಇರಬೇಕು ಮೇಡಮ್? ನಾಟಕ ಮಾಡಬೇಕು ಅನ್ನುವ ಅರ್ಜಿ ಇರಬೇಕು ಫಸ್ಟ್, ಮೊದಲನೇದು. ಆಮೇಲೆ ನನ್ನನ್ನು ನಾನು ನಂಬಬೇಕು. ನಮಗೇನು ಅಂದರೆ ನಾ ಮಾಡಬಲ್ಲೆ, ನನ್ನ ಕೈಲಾಗತ್ತಾ, ನನಗೇನಾಗತ್ತೋ ಏನೋ, ಈ ಎಲ್ಲ ಕನ್ಫ್ಯೂಸ್ಗಳನ್ನು ಬಿಟ್ಬಿಟ್ಟು ಇಲ್ಲ ನಾನು ಮಾಡಬಲ್ಲೆ ಅಂತ ನಿರ್ಧಾರ ಮಾಡಿದ್ಮೇಲೆ ಮುಂದೆ ಹೋಗ್ಬಿಡ್ಬೇಕು. ನಾನು ಮಾಡ್ತೀನೋ ಇಲ್ವೋ ಅಂತ ಮನೇಲೇ ಕೂತ್ಕೊಂಡು ಯೋಚಿಸ್ತಾ ಕೂರ್ತೀವಲ್ಲ, ಅಲ್ಲೇ ಹಿಂದೆ ಬೀಳ್ತೀವಿ ಅಂತ. ಆಮೇಲೆ ಓದೋಕ್ಕೆ ಶುರು ಮಾಡಬೇಕು. ಯಾವುದರಿಂದ ಶುರು ಮಾಡೋದು ಮೇಡಮ್? ಯಾಕಂದರೆ ಇಲ್ಲಿ ಒಂದೊಂದು ಕಡೆ ಪೌರಾಣಿಕ ನಾಟಕ ನಡೀತಾ ಇರುತ್ತೆ, ಇನ್ನೊಂದು ಎಲ್ಲೋ ಕಡೆ ಸಾಮಾಜಿಕ ನಾಟಕ ನಡೀತಾ ಇರುತ್ತೆ. ಸೊ ಯಾವುದನ್ನು ಓದಬೇಕು, ಹೇಗೆ ನಾವು ನಮ್ಮನ್ನು ನಾವು ನಾಟಕಗಳಲ್ಲಿ ತೊಡಗಿಸ್ಕೋಬೇಕು? ಮೇಡಮ್, ನಾಟಕ ಅಂದರೆ ಈಗ ನಟನಾಗ್ತಾನೋ ಅಥವಾ ಯಾವುದೋ ತಾಂತ್ರಿಕ ವಿಭಾಗದಲ್ಲಿ ಕೆಲಸ ಮಾಡ್ತಾನೋ, ಯಾವುದಕ್ಕೆ ಆಗಲಿ ನಾವು ಎಲ್ಲವನ್ನೂ ಓದಬೇಕು, ಎಲ್ಲವನ್ನೂ ನೋಡಬೇಕು. ಈಗ ಜಾನಪದ ರಂಗಭೂಮಿ ಅಲ್ವಾ, ನಾವೇನು ಮಾಡ್ತೀವಿ, ನಾವು ಮೂಲತಃ ದೈವಿಕ ಆರಾಧನೆಯಿಂದ ಶುರು ಮಾಡಿಕೊಂಡ್ರೆ ಅಲ್ಲಿಂದಲೇ ರಂಗಭೂಮಿ ಶುರುವಾಗೋದು ಅಲ್ವಾ. ಪ್ರದರ್ಶನ ಅಂತ ಶುರುವಾಗೋದೇ ಅಲ್ಲಿಂದ.
ನಾವು ಅಲ್ಲಿಂದಲೇ ಶುರು ಮಾಡ್ಕೊಳ್ತಾ ಎಲ್ಲ ಥರದ್ದು ಈ ಸಾಮಾಜಿಕ ಪೌರಾಣಿಕ ಎಲ್ಲವೂ ಬೇಕು. ಒಬ್ಬ ನಟ ಅಥವಾ ನಿರ್ದೇಶಕ ಅಥವಾ ಯಾವುದೇ ವಿಭಾಗದಲ್ಲಿ ಕೆಲಸ ಮಾಡಿದ್ರು ಎಲ್ಲವನ್ನು ಇದೆ ಅಂತಲ್ಲ, ಎಲ್ಲವನ್ನು ಇದನ್ನು ನೋಡು, ಇದನ್ನು ಕೇಳು, ಇದನ್ನು ಓದು ಅಲ್ವಾ. ಹಾಗಾಗಿ ಇದೆ ಅಂತಿರೋದಿಲ್ಲ, ಎಲ್ಲವನ್ನು ನಾವು ಒಳಗೊಂಡೇ ಮುಂದೆ ಹೋಗಬೇಕಾಗತ್ತೆ. ಮತ್ತು ನಾಟಕ ಅನ್ನುವಂಥದ್ದು ಸಮಷ್ಟಿ ಪ್ರಜ್ಞೆಯುಳ್ಳಂಥ ಕಲೆ ಮತ್ತು ಸಮಗ್ರವಾದ್ದು. ಇದು ಬೇಡ ಅಂತಿಲ್ಲ, ನೃತ್ಯ ಬೇಕು, ನನಗೆ ಮಾಡ್ಲಿಕ್ಕಾಗಲಿಲ್ಲ ಅಂತಂದ್ರೂ ನೋಡಬೇಕು, ಸಂಗೀತ ನನಗೆ ಹಾಡ್ಲಿಕ್ಕಾಗಲಿಲ್ಲ ಅಂದ್ರೂ ಕೇಳಿಸ್ಕೊಳ್ಬೇಕು, ನಾಟಕ ಒಂದೇ ಸರಿ ನನಗೆ ಡೈಲಾಗ್ ಹೇಳಲಿಕ್ಕಾಗಲಿಲ್ಲ ಅಂತಂದ್ರೂ ಬೇರೆ ಬೇರೆಯವ್ರು ಮಾಡೋ ನಾಟಕಗಳನ್ನು ಹೋಗಿ ನೋಡಬೇಕು. ನೋಡೋದು, ಕೇಳೋದು, ಓದೋದು ಎಲ್ಲವೂ ಬೇಕು. ಯಾವುದೋ ಒಂದು ನಾಟಕಕ್ಕೆ ಬಂದಾಗ ದಾಕ್ಷಾಯಣಿ ಮೇಡಮ್ ಅನೌನ್ಸ್ ಮಾಡಿದರು, ಕಡೆ ಪಕ್ಷ ನೋಡೋ ಹೊಸಬ್ರು ಇಲ್ಲದೆ ಹೋದ್ರು ನಿಮ್ಮ ನಾಟಕ ನೋಡಲಿ ಅಂತ ಎಕ್ಸ್ಪೆಕ್ಟ್ ಮಾಡೋರು ಇದ್ರಲ್ಲ, ನೀವು ನಮ್ಮ ನಾಟಕ ನೋಡಿ. ಸೊ ಅದು ಮ್ಯೂಚುವಲ್, ಆವಾಗ ಒಬ್ಬರನ್ನ ಬೆಳೆಸುವಂಥ ಕ್ರಿಯೆ ಸುಲಭವಾಗತ್ತೆ ಅಂತ. ಈಗ ಓಡ್ತಾ ಇರೋ ಪ್ರಪಂಚದಲ್ಲಿ ನಾವಿದ್ದೀವಿ. ನಮಗೆ ಈಗ ಮಕ್ಕಳು ಪಾಠ ಕಲಿಬೇಕು, ಪ್ರೊಫೆಷ್ನಲ್ ಆಗಿ ಏನೋ ಒಂದು ಕೋರ್ಸ್ ಮಾಡಬೇಕು, ಮಾರ್ಕ್ಸ್ ಜಾಸ್ತಿ ತೆಗಿಬೇಕು, ಸ್ಕೂಲ್ ಅಕಾಡೆಮಿಕ್ಸಲ್ಲಿ ಅವ್ರು ಪರ್ಫೆಕ್ಟ್ ಆಗಿರೋ ಈ ಮೆಂಟಾಲಿಟಿನಲ್ಲಿ ಪೇರೆಂಟ್ಸು ಮಕ್ಕಳನ್ನ ಸಾಕ್ತಾ ಇದ್ದಾರೆ. ಸೊ ನಾಟಕ ಎಲ್ಲ ಕಲಿಸೋದ್ರಿಂದ ನಮ್ಗೆ ಏನು ಲಾಭ ಅಪ್ಪ ಅಂತ ಕೇಳೋ ಪೇರೆಂಟ್ಸ್ ಇರ್ತಾರೆ. ಏನು ಉತ್ತರ ಕೊಡ್ತೀರಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ ಮೇಡಮ್. ಇದು ನನಗೆ ಆವಾಗವಾಗ ಕೊರಗು ಹೌದು. ಯಾಕೆ ಅಂತಂದರೆ ಮಾರ್ಕ್ಸ್ ತೆಗೆದ ತಕ್ಷಣ ವ್ಯಕ್ತಿ ಬೆಳೆದ ಅಂತಲ್ಲ ಅಲ್ವಾ. ಮಾರ್ಕ್ಸು ಊಟ ಹಾಕತ್ತೆ ಅನ್ನೋದು ಸುಳ್ಳು. ಅಂದರೆ ನಿನಗೊಂದು ಕಾಮನ್ ಸೆನ್ಸ್ ಬೇಕು ಅಲ್ವಾ. ನಮಗೆ ಪಠ್ಯಕ್ಕೆ ಅಂಟ್ಕೊಂಡಿರೋ ಮಕ್ಕಳು ತಂದೆ ತಾಯಿಗಳನ್ನೇ ಸರಿಯಾಗಿ ನೋಡ್ಕೊಳ್ಳಲ್ಲ ಅಲ್ವಾ. ನಮಗೆ ಬೇಕಾಗಿರೋದು ಶಿಕ್ಷಣದ ಜೊತೆಗೆ ಸಂಸ್ಕಾರ, ವ್ಯಕ್ತಿತ್ವ ವಿಕಸನ ಅಂತೀವಲ್ವಾ, ಅದು ಯಾವುದು? ಹಾಗಿದ್ರೆ ನಾವು ಜಗತ್ತನ್ನು ನೋಡುವ ರೀತಿ ಬದಲಾಗಬೇಕು ಅಂತ ಅನಿಸುತ್ತೆ. ನಾವು ಪುಸ್ತಕದ ಹುಳುಗಳಾದರೆ ನಮಗೆ ಈಗ ಹಾಲೆಲ್ಲಿಂದ ಬರುತ್ತೆ ಅಂದರೆ ಡೈರಿಯಿಂದ ಬರುತ್ತೆ ಅನ್ನುವಂಥ ರೀತಿಯಲ್ಲಿ ಇದ್ದಾರೆ ಮಕ್ಕಳಿದ್ದಾರೆ ಅಲ್ವಾ. ಅಕ್ಕಿ ಎಲ್ಲಿಂದ ಬರುತ್ತೆ ಅಲ್ವಾ, ಆನ್ಲೈನಲ್ಲಿ ಈಗ ಆರ್ಡರ್ ಮಾಡಿದರೆ ಸಿಕ್ಕತ್ತೆ ಅನ್ನುವ ಕಾಲಕ್ಕೆ ಬಂದು ನಿಂತಿದ್ದೀವಿ. ಬಟ್ ಹಾಗಲ್ಲ. ನಮಗೆ ಶಿಕ್ಷಣ ಅನ್ನುವಂಥದ್ದು ನಮ್ಮ ಒಳಗನ್ನು ಅಂದರೆ ಮನಸ್ಸನ್ನು ಆರ್ದ್ರಗೊಳಿಸುವಂತಹ ಸಣ್ಣ ಸಣ್ಣ ಸೂಕ್ಷ್ಮಗಳು, ನನ್ನ ನೆರೆಹೊರೆ, ನನ್ನ ಮನುಷ್ಯರ ಜೊತೆಗೆ ಮನುಷ್ಯತ್ವವನ್ನು ಇಟ್ಕೊಳ್ಳೋದು ಅಲ್ವಾ, ಮನುಷ್ಯರಾಗೋದು, ಅದು ಶಿಕ್ಷಣ ಮುಖ್ಯವಾಗಿ ಕೊಡಬೇಕು. ಅಷ್ಟೇ. ನಿಮ್ಮ ಪ್ರಶ್ನೆ ಎಲ್ಲ ತಿರುತ್ತೋ ಒಂಚೂರು. ಈಗ ಸಾರ್ವತ್ರಿಕವಾಗಿ ಮಕ್ಕಳು ಬೆಳೀತಾರೆ ನಾಟಕದಿಂದ ಅಥವಾ ಕಲೆಯಿಂದ ಅಂತ ಹೇಳ್ತಾರೆ. ಸೊ ಹೇಗೆ ಸಾಧ್ಯ ಆಗುತ್ತೆ? ಅಂದರೆ ಇಲ್ಲಿ ಶುರುವಾಗೋದೇ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದು. ಅಂದರೆ ನಾವು ಒಂದು ಪಾತ್ರವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತೀವಲ್ವಾ, ಹಾಗೆ ಮತ್ತೊಬ್ಬ ವ್ಯಕ್ತಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ. ಆಗ ಕೊಡುಕೊಳ್ಳುವಿಕೆ, ಎಲ್ಲರೂ ಒಗ್ಗೂಡೋದು, ಗುಂಪು ಚಟುವಟಿಕೆ ನಾಟಕ ಅನ್ನೋದು ಅಲ್ವಾ. ವ್ಯಕ್ತಿ ಕೇಂದ್ರಿತ ಅಂದರೆ ಹೀಗೆ ಸಿಂಗಲ್ ಆಗಿ ಹೋಗೋದಿಲ್ಲ, ಆದರೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುವಾಗ, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳುವಾಗ ಅವರ ಕಷ್ಟ ಸುಖಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡ್ತೀವಿ. ಹಾಗಾಗಿ ಒಟ್ಟು ಬದುಕನ್ನು ಕಟ್ಕೊಳ್ಳೋ ರೀತಿ ಇದೆಯಲ್ಲ, ಅದು ಬಹಳ ವಿಶಿಷ್ಟವಾಗತ್ತೆ. ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂತ ನಾವು ಎಕ್ಸ್ಟ್ರಾ ಕೋರ್ಸಿಗೆ ಹೋಗೋ ಅಗತ್ಯ ಇರೋದಿಲ್ಲ. ನಾಟಕ ಮಾಡಿಬಿಟ್ರೆ ಪರಿಪೂರ್ಣ ವ್ಯಕ್ತಿತ್ವ ದಕ್ಕತ್ತೆ. ಸೊ ಯಾವ ವಯಸ್ಸಿಗೆ ಶುರು ಮಾಡ್ಬೇಕು ನಮ್ಮ ಮಕ್ಕಳು ಇದನ್ನೆಲ್ಲ ಕಲಿಯೋದಕ್ಕೆ? ಮೇಡಮ್, ಬೇರೆ ದೇಶದಲ್ಲೆಲ್ಲ 6 ತಿಂಗಳು ಮಗು, 6 ವರ್ಷದ ಮಕ್ಕಳು ಹೀಗೆ ಶುರುವಾಗತ್ತೆ. ನಮ್ಮಲ್ಲಿ ಲೆಕ್ಕಾಚಾರ ಆಗ್ತಾ ಇರೋದು. ಆ್ಯಕ್ಚುಲಿ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಮಕ್ಕಳ ರಂಗಭೂಮಿ ಇನ್ನೂ ಅಷ್ಟೊಂದು ಡೆವಲಪ್ ಆಗಿಲ್ಲ. ಮಕ್ಕಳ ನಾಟಕ ಆಗುತ್ತೆ, ಈ ನಾಯಿ ಕೊಡೆಗಳ ಥರ ಬೇಸಿಗೆ ಶಿಬಿರಗಳು ಅಲ್ಲಲ್ಲಿ ನಡೆದು ಬಿಡುತ್ತೆ. ಎಲ್ಲವೂ ವ್ಯಾಪಾರದ ದೃಷ್ಟಿಯಿಂದನೇ ಹೆಚ್ಚಿನ ಆಗೋದು. ಅಲ್ಲಲ್ಲಿ ಕೆಲವರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಯಾಕೆ ರಂಗಭೂಮಿ ಅಗತ್ಯ ಇದೆ ಅಂಥೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಲ್ಲಲ್ಲಿ. ಆದರೆ ಅದಕ್ಕೆ ತಂದೆ ತಾಯಿಗಳ ಸಪೋರ್ಟು ಸಿಗಬೇಕಾಗತ್ತೆ. ನಾನು ಗಮನಿಸಿದ ಇತ್ತೀಚೆಗೆ ಒಂದು 4-5 ವರ್ಷದಲ್ಲಿ ಒಂದು ಸಣ್ಣ ಬದಲಾವಣೆ ತಂದೆ ತಾಯಿಗಳಲ್ಲಿ ಆಗ್ತಾ ಇದೆ. ಈಗ ಸ್ವಲ್ಪ ಕಲ್ಚರಲ್ ಆ್ಯಕ್ಟಿವಿಟೀಸ್, ಈಗ ಪುಸ್ತಕಕ್ಕೆ ಹೆಚ್ಚು ಮಹತ್ವ ಕೊಡದೆ ಅದರ ಜೊತೆಗೂ ಈ ಸಂಗೀತ ಕಲೀಲಿ, ನೃತ್ಯ ಕಲೀಲಿ, ಓದಲಿ, ನನ್ನ ಮಗು ಹೀಗಾಗಲಿ ಅಂತ ಯೋಚನೆ ಮಾಡುವಂತಹ ತಂದೆ ತಾಯಿಗಳನ್ನು ನೋಡ್ತಾ ಇದ್ದೀವಿ. ಅದೊಂದು ಖುಷಿ ಪಡುವ ವಿಷಯ. ಮತ್ತು ನಾಟಕಕ್ಕೆ ಬಂದರೆ ಹಾಳಾಗ್ತಾರೆ ಅನ್ನೋದಿದೆಯಲ್ಲ, ಅದನ್ನು ಅನುಭವಿಸಿದ್ದೀನಿ ನಾನು ಕೂಡ. ನೀವು ಮಕ್ಕಳಿಗೆ ಹೇಳಲ್ಲ ತಂದೆ ತಾಯಿ ನನ್ನ ಹತ್ರ, ನೋಡಿ ಮಗ ಓದಲ್ಲ, ಮಗ ಮನೇಲಿದ್ರು ಓದಲ್ಲ, ಇಲ್ಲಿ ಬಂದು ಅಟ್ಲೀಸ್ಟ್ ಜೊತೆಗಿದ್ದವ್ರ ಜೊತೆಗೆ ಈಗ ನೋಡಿ ಕಾನ್ಸಂಟ್ರೇಷನ್
ಜಾಸ್ತಿ ಆಗುತ್ತೆ ನಾಟಕಕ್ಕೆ ಬಂದರೆ. ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ. ಈಗ ನಾಟಕಕ್ಕೆ ಬಂದರೆ ಹಾಳಾಗ್ತಾರೆ ಅನ್ನುವಂಥದ್ದು ಇದೆಯಲ್ಲ, ಅದು ಶುದ್ಧ ಸುಳ್ಳು. ನೀವು ಹಾಳಾಗಬೇಕು ಅಂತಿದ್ರೆ ಎಲ್ಲೇ ಇದ್ರೂ ಹಾಳಾಗ್ತಾರೆ ಅಲ್ವಾ? ಮನೇಲಿ ಕೂತು ಹಾಳಾಗ್ಬೋದು. ಇಲ್ಲಿ ಬಂದರೆ ಅಟ್ಲೀಸ್ಟ್ ಒಬ್ರಿಗೊಬ್ರನ್ನ ನೋಡ್ತಾ ಅರ್ಥ ಮಾಡ್ಕೊಳ್ತಾ, ಅವನು ಓದ್ತಿದ್ದಾನೆ ಅಂತ ಇವನು ಓದೋಕ್ಕೆ ಶುರು ಮಾಡ್ತಾನೆ, ಅವನು ಮಾಡ್ತಿದ್ದಾನೆ ಅಂತ ತಾನೂ ಮಾಡ್ತಾನೆ. ಮನೇಲಿ ಕೆಲಸ ಮಾಡಿದ ಹುಡುಗ ಇಲ್ಲಿ ಮೈ ಬಗ್ಸಿ ಕಸ ಗುಡಿಸ್ತಾನೆ ಅಲ್ವಾ? ಹಾಗಾಗಿ ಕಲಿಯೋಂಥದ್ದು ಸಾಕಷ್ಟಿದೆ. ನಾಟಕಕ್ಕೆ ಬಂದು ಕೂಡ ರ್ಯಾಂಕ್ ಬಂದ ಮಕ್ಕಳಿದ್ದಾರೆ ನಮ್ಮ ದೃಶ್ಯದಲ್ಲಿ, ಸಾಕಷ್ಟು ಬೆಳೆದಿರೋ ಮಕ್ಕಳಿದ್ದಾರೆ. ಅದರ ಜೊತೆಗೆ ದೊಡ್ಡ ದೊಡ್ಡ ಪೋಸ್ಟಲ್ಲಿದ್ದಾರೆ. ಟೀಚರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, IAS ಆಫೀಸರ್ಸ್ ಇದ್ದಾರೆ, ಬೇರೆ ಬೇರೆ ವೃತ್ತಿಯಲ್ಲಿ ಕೆಲಸ ತೊಡಗಿಸ್ಕೊಂಡಿರುವಂತಹ ಮಕ್ಕಳಿದ್ದಾರೆ. ಹಾಗಿದ್ರೆ ಎಲ್ಲಿ ಹಾಳಾಗಿದ್ದಾರೆ ಅಲ್ವಾ? ಸಿನಿಮಾ ಡೈರೆಕ್ಟರ್ ಆಗಿದ್ದಾರೆ, ಸಿನಿಮಾ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ನಾವು ಹೇಗೆ ನೋಡ್ತೀವಿ? ದೃಷ್ಟಿಗೆ ತಕ್ಕ ಸೃಷ್ಟಿ. ನಾಟಕ ಅನ್ನೋದು ದೃಷ್ಟಿಗೆ ತಕ್ಕ ಸೃಷ್ಟಿ. ಹಾಂ.